ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂ ವಿಡಿಯೋ. ನೀವು ನೋಡ್ತಾ ಇದ್ದೀರಾ ಡ್ರೀಮ್ ಲಾಫ್ಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂದರೆ ಕ್ವಿಕ್ಕಾಗಿ ಒಂದು ಅಪ್ಡೇಟ್ ಕೊಡೋಣ ಅಂತ. ಯಾವುದ್ರ ಬಗ್ಗೆ ಅಂದರೆ, ಈಗ ಲಾಸ್ಟ್ ಟೈಮ್ ನಮ್ಮ ಹತ್ರ ಯಾವ ಅಕ್ಕಿಗಳಿದ್ವು, ಆಲ್ಮೋಸ್ಟ್ ಅಕ್ಕಿಗಳು ಅಂದರೆ ಇದ್ದಾವೆ, ಬಟ್ ಆಲ್ಮೋಸ್ಟ್ ಖಾಲಿಯಾಗಿದ್ದಾವೆ. ಹಂಗಾಗಿ ಈಗ ಹೊಸ್ದಾಗಿ ಯಾವ್ಯಾವ ಅಕ್ಕಿಗಳು ಬಂದಿದ್ದಾವೆ ಆ್ಯಂಡ್ ಯಾವ್ಯಾವ ನನ್ನ ಹತ್ರನೇ ಪಟ್ಟ ಆಗಿದ್ದಾವೆ, ಯಾವ್ಯಾವ ತಂದಿದ್ದೀನಿ, ಅದ್ರ ಬಗ್ಗೆ ಎಲ್ಲ ಒಂದು ಸ್ಮಾಲಾಗಿ ಅಂದರೆ ಇನ್ಫಾರ್ಮೇಷನ್ ಕೊಡೋಣ ಅಂತ. ಸೊ ವೀಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವೀಡಿಯೋ ಕಡೆ ಹೋಗೋಣಂತೆ. ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ಹಳೆ ವೀಡಿಯೋಸ್ ಎಲ್ಲ ವಾಚ್ ಮಾಡಿದರೆ ಗೈಸ್ ನೀವು, ಅದರಲ್ಲಿ ಒಂದು ಸ್ವಲ್ಪ ಅಕ್ಕಿಗಳು ಚೇಂಜ್ ಇರ್ತವೆ. ಚೇಂಜ್ ಅಂದರೆ ನಾನು ಚೇಂಜ್ ಮಾಡಿದ್ದೀನಿ ಈಗ. ಸೊ ಏನಪ್ಪ ಅಂದರೆ ಒಂದು ಸ್ವಲ್ಪ ಅಕ್ಕಿಗಳನ್ನ ನಾನು ಈಗ ಅಪ್ಡೇಟ್ ಮಾಡಿದ್ದೀನಿ. ಈಗ ನನ್ನ ಹತ್ರ ಬರೀ ಪಟ್ಟಗಳಿದ್ವಲ್ಲ, ಅಂದರೆ ಓಮ್ ಬ್ರೀಡ್ಸ್ ಇದ್ವಲ್ಲ, ಅವನ್ನೆಲ್ಲ ಸೇಲ್ ಮಾಡಿಬಿಟ್ಟು ಇವಾಗ ಏನು ಮಾಡಿದ್ದೀನಿ ಅಂದರೆ ಬೇರೆ ಒಂದು ಸ್ವಲ್ಪ ಒಂದು ಜೊತೆ ಬೇರೆದು ಅಂದರೆ ಈ ಥರ ತಂದಿದ್ದೀನಿ. ಅಂದರೆ ಲಾಸ್ಟ್ ಟೈಮ್ ಇದ್ದಿದ್ದು ಅಕ್ಕಿಗಳಿಲ್ಲ ಗೈಸ್, ಈಗ ಎಲ್ಲ ಕೊಟ್ಬಿಟ್ಟಿದ್ದೀನಿ. ಸೊ ಇವಾಗ ಅಪ್ಡೇಟ್ ಹೊಸ್ದಾಗಿ ಯಾವ್ಯಾವ ಥರ ಅಕ್ಕಿಗಳಿದ್ದಾವೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ. ಸೊ ಇದು ನೋಡ್ತಾ ಇರ್ಬೋದು. ಒಂದು ನಿಮಿಷ ಆಗೈತೆ. ಈಗ ಏನು ಮಾಡೋಣ ಅಂದರೆ, ಈ ಅಕ್ಕಿಗಳನ್ನ ಒಳಗಡೆ ಬಿಟ್ಬಿಡ್ತೀನಿ. ಒಳಗಡೆ ಬಿಟ್ಬಿಟ್ಟು ಒಂದೊಂದು ಗೂಟಿಗೆ ಹೋಗ್ಬಿಟ್ಟು ಆ ಅಕ್ಕಿಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಅವಾಗ ನಿಮ್ಗೊಂದು ಸ್ವಲ್ಪ ಹೇಳೋಕ್ಕೆ ಅಂದರೆ ನೋಡೋಕೆ ಒಂದು ಸ್ವಲ್ಪ ಇದಾಗುತ್ತೆ. ಇವಾಗ ನಾನು ಹಿಂಗೆ ಹೇಳಿದ್ರೆ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ನೋಡಿ, ಈಗ ಧೂಮ ಅಂತ ಹೇಳ್ತೀನಿ, 2 ಧೂಮ ಇದ್ದಾವೆ. ಸೊ ನಿಮಗೆ ಗೊತ್ತಾಗ್ದಲ್ಲೇ ಇರ್ಬೋದು. ಸೊ ಅದಕ್ಕೋಸ್ಕರ ಅಕ್ಕಿಗಳನ್ನ ಒಳಗಡೆ ಬಿಟ್ಬಿಡ್ತೀನಿ. ಫಸ್ಟು ಒಳಗಡೆ ಬಿಟ್ಬಿಟ್ಟು ಯಾವ್ಯಾವ ಸಿಂಗಲ್ ಇದ್ದಾವೆ, ಯಾವ ಜೊತೆ ಇದ್ದಾವೆ, ಯಾವ್ಯಾವ ಮರಿ ಮಾಡಿದ್ದಾವೆ, ಇದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ವೆಯ್ಟ್ ಮಾಡಿ. ಓಕೆ, ಅಕ್ಕಿಗಳನ್ನೆಲ್ಲ ಒಳಗಡೆ ಬಿಟ್ಟಾಯಿತು. ಈಗ ಒಂದೊಂದು ಗೂಡಿಗೆ ಹೋಗ್ಬಿಟ್ಟು ಅಕ್ಕಿಗಳ ಬಗ್ಗೆ ಇನ್ಫಾರ್ಮೇಷನ್ ನೋಡೋಣಂತೆ. ಇವಾಗ ನೋಡಿದ್ರೆ ಮೊದಲನೇದಾಗಿ ಬಂದುಬಿಟ್ಟು ಗೈಸ್ ನೋಡ್ತಾ ಇರ್ಬೋದು ನೀವು, ತಾಮ್ರಲ್ಲು ಮತ್ತು ಧೂಮ. ಈ ಅಕ್ಕಿಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕಂದ್ರೆ, ಈ ತಾಮ್ರಲ್ಲಿ ನೀವು ಆಲ್ರೆಡಿ ನೋಡಿರ್ತೀರ ಅಲ್ವಾ. ಈಗ ತಾಮ್ರಲ್ಲಿ ಯಾವ ಜೊತೆ ಹಾಕಿದ್ದೆ ಅಂದರೆ ಮಕ್ಷಿ ಹಾಕಿದ್ದೆ. ಸೊ ಏನಪ್ಪ ಇದು ಮಕ್ಷಿ ಹಾಕಿದ್ದೆ, ಏನಾಯಿತು, ಮಕ್ಷಿ ಏನಾಗಿರ್ಬೋದು ಅಂದರೆ ಮಕ್ಷಿ ಸದೋಯ್ತು ಗೈಸ್. ಅದು ಮಕ್ಷಿ ಸದೋದ್ರಿಂದ ಈ ಅಕ್ಕಿ ತಂದು ಹಾಕಿದ್ದು. ಇದೇನು ಜಾಸ್ತಿ ದಿವಸ ಆಗಿಲ್ಲ, ಒಂದು 20 ಡೇಸ್ ಆಗಿದೆ ಅಷ್ಟೇ. ಆಲ್ರೆಡಿ ಮೊಟ್ಟೆ ಕೊಟ್ಟಿದ್ದು, ಬಟ್ ಆ ಮೊಟ್ಟೆ ನೀಟಾಗಿ ಇದಾಗಲಿಲ್ಲ, ಕೆಟ್ಟೋಗಿತ್ತು. ಫಸ್ಟ್ ಟೈಮ್ ಮೊಟ್ಟೆ ಅನಿಸುತ್ತೆ ಇಲ್ಲಿ ಬಂದಾಗ. ಹಂಗಾಗಿ ಸೊ ಆ ಮೊಟ್ಟೆನ ತೆಗೆದು ಹಾಕಿದ್ದೀನಿ. 4 ಡೇಸ್ ಅಷ್ಟೇ ಇಟ್ಕೊಂಡಿದ್ದೀನಿ ನಾನು. ಹಂಗಾಗಿ ಇದೊಂದು ಮೊಟ್ಟೆ ಹೋಯ್ತು. ಇನ್ನೊಂದು ಸ್ವಲ್ಪ ದಿವಸ ಮೊಟ್ಟೆ ಇಡ್ಬೋದು. ವೆಯ್ಟ್ ಮಾಡೋದಂತೆ. ಈಗ ನೆಕ್ಸ್ಟ್ ಬಂದರೆ ಓಮಾರು. ಆಲ್ಮೋಸ್ಟ್ ಇದೆ, ನಿಮಗೆಲ್ಲ ಗೊತ್ತೇ ಇರುತ್ತೆ. ಓಮಾರ್ ನನಗೆ ನನ್ನ ಮೊದಲಿನಲ್ಲಿದ್ದಾವೆ. ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಡ ಅನಿಸುತ್ತೆ. ಸೊ ಈ ಅಕ್ಕಿಗಳ ಬಗ್ಗೆ ಬಂದರೆ, ಈ ಅಕ್ಕಿ ಹೊಸ್ದಾಗಿ ನಿಮಗೆ ಗೊತ್ತಾಗ್ತಿರ್ಬೋದು. ಈಗ ನೋಡ್ತಾ ಇರ್ಬೋದು, ಇದು ಡುಬಾಸು. ಮತ್ತಿಂದ ಇರೋದು ಧೂಮ ಅಂತಾರೆ, ಏನಾರು ಅಂದ್ಕೊಳ್ಳಿ, ಸಬ್ಜಿನಾರು ಅಂದ್ಕೊಳ್ಳಿ. ಇದ್ರಲ್ಲಿ ನೋಡಿದ್ರೆ ನೀವು ನೋಡ್ಬೋದು. ಈಗ ಇದು ನನ್ನ ಹತ್ರನೇ ಮರಿಯಾಗಿದೆ. ಇವೆರಡು ಕೂಡ ನನ್ನ ಹತ್ರನೇ ಮರಿಯಾಗಿರೋದು, ಪಟ್ಟಾಗಿರೋದು. ಈಗ ಫಸ್ಟು ಈಗ ಡುಬಾಸಿಗೆ ಬಂದರೆ, ಈ ತಾಮ್ರಲು ಮತ್ತು ಮಕ್ಷಿ ಥರ ಓಲ್ಡ್ ಇದು ಇದ್ರ ಜೊತೆ ಹಳೆ ಜೊತೆ ಅದಕ್ಕೆ ಬಂದಿರೋದು. ಮತ್ತು ಈಗ ಈ ಧೂಮ ನೋಡಿದ್ರೆ ನೋಡಿ, ಇದು ರೇಗ್ದಾರು ಮತ್ತು ಈ ಚೀನಿಗೆ ಬಂದಿರೋದು. ಅಂದರೆ ಒಳ್ಳೆ ಪರ್ಫಾರ್ಮೆನ್ಸು ಕೊಡ್ತಾ ಇದೆ ನೋಡಿ. ಅದಾದ ಪಟ್ಟೆ ಮಾಡಿದೆ, ಮಕ್ಷಿ ಮಾಡಿದ್ದಾರೆ. ಅಂದರೆ ಲಾಸ್ಟ್ ಟೈಮ್ ಮಾಡಿತ್ತು. ಇದು ಹೆಂಗಿತ್ತು ಅಂದರೆ ಅಕ್ಕಿ ನೋಡಿದರೆ ಕಷಾಗ ಹೋಗ್ತಿದ್ವಿ. ಒಳ್ಳೆ ಅಕ್ಕಿ ಬಂದಿತ್ತು ಮಾತ್ರ. ಅದು ಅಕ್ಕಿ ಆಲ್ಮೋಸ್ಟ್ ಒಂದು ಕಳ್ಳಿಗೆ ಒಂದು ಸುಮ್ಮನೆ ಫಸ್ಟ್ ಟೈಮ್ ಇಟ್ಟಿದ್ದು 45 ಮಿನಿಟ್ಸ್ ಆಯ್ತು. ಹಂಗೆ ಹೋಗಿದ್ದು ವಾಪಸ್ ಬರಲೇ ಇಲ್ಲ ಅದಕ್ಕೆ. ಸೊ ನಾನು ಸುಮ್ಮನೆ. ಸೊ ಈ ಕೂಡ ಆಯಿತು ಅಂದರೆ ಒಂದು ತಾಮ್ರಲ್ಲಿ ಪಟ್ಟ ಇತ್ತು. ಈ ತಾಮ್ರಲ್ಲೂ ಮತ್ತು ಮಕ್ಷಿಗೆ ಬಂದಿದ್ದೆ. ಅದು ಇವತ್ತು ಅಂದರೆ ಈಗ ವೀಡಿಯೋ ಮಾಡಬೇಕಾಗಿತ್ತು. ಈಗ ಒಂದು ಸ್ವಲ್ಪ ಕೆಳಗೋಗಿ ಬರೋಷ್ಟೊತ್ತಿಗೆ ಆ ಅಕ್ಕಿ ಮಿಸ್ಸಿಂಗು. ಏನಾಯಿತು ಅಂತ ಗೊತ್ತಿಲ್ಲ, ಬಟ್ ಅದೊಂದು ಸ್ವಲ್ಪ ಹೆಲ್ತ್ ಸರಿ ಇರಲಿಲ್ಲ. ಅದು ಸ್ವಲ್ಪ ಏನೋ ಫಂಗಲ್ ಇನ್ಫೆಕ್ಷನ್ ಆಗಿತ್ತು. ಸೊ ಅದಕ್ಕೆಲ್ಲ ಮೆಡಿಸಿನ್ ಮಾಡ್ತಾಯಿದ್ದೀನಿ. ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ. ಸೊ ಇದಕ್ಕೆ ಮೆಡಿಸಿನ್ ಮಾಡ್ತೀನಿ, ಅದರ ಫುಲ್ ವೀಡಿಯೋ ಮಾಡ್ತೀನಿ ಅಂತ. ಸೊ ಅದೇನಾಯಿತು ಅಂತಲೇ ಗೊತ್ತಿಲ್ಲ. ಒಟ್ಟಿನಾಗ ಅದು ಹೋಯ್ತು ಅಕ್ಕಿ. ಏನೂ ಮಾಡೋಕ್ಕಾಗಲ್ಲ. ಅಂದರೆ ಇಲ್ಲೇ ಎಲ್ಲ ಇರುತ್ತೆ, ಹುಡುಕಿ ನೋಡ್ತೀನಿ. ಅಂದರೆ ಅದು ಆರಕ್ಕೂ ಆಗ್ತಾ ಇರಲಿಲ್ಲ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಫಸ್ಟ್ ಲೈನಿಂದ ಆಯಿತು. ಸೊ ಈಗ ನಾವು ಸೆಕೆಂಡ್ ಲೈನ್ ಕಡೆ ಹೋಗೋದಾದರೆ ನೋಡ್ತಾ ಇರೋದು ಇದು ರೇಗ್ದಾರು. ಈ ರೇಗ್ದಾರು ನಿಮಗೆ ಈಗ ಅಸ್ತ ನೋಡ್ತಾರೆ, ಒಂದು ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ ನೋಡಿ. ಇದು ರೇಗ್ದಾರು ಮತ್ತು ಈ ಮಕ್ಷಿ ಅಂತ ಸರಿ ತಾಮ್ರಲ್ನ ಒಂದೇ, ಅಂದರೆ ಈ 3 ಅಕ್ಕಿ ಒಂದೇ ಹತ್ರ ತಂದಿದ್ದು. ಇದು ಡೋರ್ ತೆಗೆದುಬಿಡ್ತೀನಿ ನೋಡಿರಿ. ಫಸ್ಟ್ ಏನಿತ್ತು ಅಂದರೆ ಈ ರೇಗ್ದಾರು ಮತ್ತು ಇಲ್ಲಿಂದ ಇದೆ ನೋಡಿ ಧೂಮ, ಇವೆರಡು ಪೇರ್ ಇತ್ತು. ನಾನು ಪೇರ್ಗೆ ಹೇಳಿದಾಗ ಅವ್ರು ಕೊಡಲಿಲ್ಲ. ಸೊ ಏನು ಮಾಡಿದೆ, ಸಿಂಗಲ್ ಬೇಕಿತ್ತಲ್ಲ. ಸೊ ನನ್ನ ಹತ್ರ 2 ಫೀಮೇಲ್ ಇತ್ತು. ಈ ಥರ ಆ ಚೀನಿ ಒಂದು ಫೀಮೇಲು, ಒಂದು ಮಕ್ಷಿ ಒಂದು ಫೀಮೇಲು. ಸೊ ಅವೆರಡು ತಂದೆ. ಆಮೇಲೆ ಇದು ಮಕ್ಷಿ ಅದಾದಮೇಲೆ ಒಂದು ಫೀಮೇಲ್ಗಾಗಿ ಅದನ್ನು ತಂದಿರೋ ಧೂಮನ. ಸೊ ಈ 3 ಒಂದೇ ಗೂಡಿನ ಅಕ್ಕಿ, ಅಂದರೆ ಒಂದೇ ತಲೆ ತಂದಿರೋ ಅಕ್ಕಿಗಳು, ಒಂದೇ ಲಾಫ್ಟಿಂದ ಅಕ್ಕಿಗಳು ಈ 3.
ಸೊ ಒಳ್ಳೆ ಪರ್ಫಾರ್ಮೆನ್ಸು ಕೊಡ್ತವೆ ಗೈಸ್. ಇದು ನೋಡಿ ಈ ಅಕ್ಕಿ ಈ ಪಟ್ಟನೂ ಕೂಡ ಬಂದ್ಬಿಟ್ಟು ಇದ್ರ ಪಟ್ಟ ಕೂಡ ಇದೆ ನೋಡಿ. ನನ್ನ ಹತ್ರನೇ ಒಂದು 3 hours ಆಗಿದೆ. 3 hours ಆದಮೇಲೆ ನಾನು ಜಾಸ್ತಿ ಇದು ಮಾಡೋಕೆ ಹೋಗಿಲ್ಲ, ಯಾಕೆಂದರೆ ನಾನು ಛತ್ರಿ ನೀವು ನೋಡಿದ್ದೀರಾ, ಛತ್ರಿ ಆಲ್ಮೋಸ್ಟ್ ಹೊರಟೋಗ್ಬಿಟ್ಟಿದೆ ಅದು. ಅದಕ್ಕೋಸ್ಕರ ನಾನು ಆರ್ಸೋಕೆ ಹೋಗಿಲ್ಲ, ಮತ್ತು ಅದು ಪಟ್ಟ ಬೇರೆ ಮಾಡ್ತಲ್ಲ. ಸೊ ನಾನು ಸಿಂಗಲ್ ಬಿಟ್ಟು ರೆಡಿ ಮಾಡಬೇಕು, ಅದಕ್ಕೋಗಿ ಸುಮ್ಮನಾಗಿದ್ದೀನಿ. ಮತ್ತು ಇದು ಮಕ್ಷಿ ಬದಿ ನೋಡಿ, ಮಕ್ಷಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ನೋಡಿ. ಸೇಮ್ ಹಂಗೆ ಇದೆ ಅದ್ರ ಅಮ್ಮನ ಥರ. ಮತ್ತು ಇವೆರಡು ಬಿಡಿ, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಬೇಕಿಲ್ಲ. ಹೊಸ್ದಾಗಿ ನೋಡೋರ್ಗೆ ಹೇಳ್ಬಿಡ್ತೀನಿ ನೋಡಿ. ಇದು ನನ್ನ ಫಸ್ಟ್ ಅಕ್ಕಿ. ಇದು ಅಂದರೆ ಯಾವುದಿದು ಇದೈತಲ್ಲ ಡುಬಾಸು, ಇದು ಫಸ್ಟ್ ಅಕ್ಕಿ. ಹಂಗಾಗಿ ಇದು ಒಂದು ಎಮೋಷನಲ್ ಕನೆಕ್ಟ್ ಆಗಿರೋದ್ರೆ ಇಟ್ಕೊಂಡಿದ್ದೀನಿ ಅಷ್ಟೇ. ಮತ್ತು ಈ ಮಕ್ಷಿ ಕಡೆ ಬರೋಂಗಿದ್ರೆ ಈ ಮಕ್ಷಿ ಕೂಡ ಅದೇ ತಾಮ್ರಲ್ಲೂ ಮತ್ತು ಮಕ್ಷಿ ಇದೆಯಲ್ಲ ಅದಕ್ಕೆ ಬಂದಿದ್ದು ಪಟ್ಟ. ಇದು ಒಳ್ಳೆ ಟೈಮ್ ಕೊಡ್ತದೆ ನಿಜವಾಗ್ಲೂ. ಇವಾಗಲೂ ಕೂಡ ಆಡ್ತಾ ಇದ್ದೀನಿ. ಒಂದು 2 hour 3 hour ಈಗಲೂ ಇವಾಗಲೂ ಕೊಡ್ತೀನಿ. ನನಗಂದರೆ ಕನ್ಸಿಸ್ಟೆಂಟಾಗಿ ನಂಗೆ ಟೈಮ್ ಮಾಡೋಕ್ಕಾಗ್ತಿಲ್ಲ, ಯಾಕೆಂದರೆ ಈ ಕಾಲೇಜ್ಗೆ ಹೋಗ್ತೀನಿ. ಒಂದು 2 days ಇರ್ತೀನಿ ವೀಕಲ್ಲಿ 2 days ಇರ್ತೀನಿ, ಶನಿವಾರ ಭಾನುವಾರ. ಸೊ ಕನ್ಸಿಸ್ಟೆಂಟಾಗಿ ಟ್ರೈನ್ ಮಾಡೋಕ್ಕಾಗ್ತಿಲ್ಲ. ನಾನು ಇವಾಗ ಏನು ಮಾಡ್ತೀನಿ ಅಂದರೆ ನೆಕ್ಸ್ಟ್ ಮಂತ್ ಎಕ್ಸಾಮ್ ಮುಗಿಯುತ್ತಲ್ಲ, ಅವಾಗ ಬಂದಿದ್ರು ಪ್ರಾಪರಾಗಿ ಟ್ರೈನ್ ಮಾಡಿಬಿಟ್ಟು ಇದನ್ನು ಮತ್ತು ಈ ಅಕ್ಕಿ ಮತ್ತು ಈ 2 ಅಕ್ಕಿ ಇವನ್ನ ಟ್ರೈನ್ ಮಾಡಿಬಿಟ್ಟು ನಾನು ನಿಮಗೆ ಇದು ಮಾಡ್ತೀನಿ. ಅಂದರೆ ಅದೊಂಥರ ವ್ಲಾಗ್ ಥರ ಮಾಡೋಣ, ಅಂದರೆ ಸೀರೀಸ್ ಥರ ಮಾಡೋಣ, ಅಕ್ಕಿಗಳನ್ನ ಟ್ರೈನ್ ಮಾಡೋದನ್ನ ಅವಾಗ ಮಾಡಿ ಆ ಥರ ರಿಸಲ್ಟ್ ನೋಡೋಣ ಒಂದು ಮಂತ್ ಎಷ್ಟು ಮಾಡ್ಬೋದು ಅಂತ. ಮತ್ತು ಇದು ಪಟ್ಟ, ಇದು ಸಾದಾ ಪಟ್ಟ. ಇದು ಪಟ್ಟ ಇದಕ್ಕೆ ಬಂದಿರೋದು. ಸುಮ್ಮನೆ ಇದು ಇಟ್ಕೊಂಡಿದ್ದೀನಿ. ನಾನೇನು ಮಾಡ್ತೀನಿ, ಇದು ಏನಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ, ಈಗ ಬ್ರೀಡಿಂಗ್ ನೋಡಿ 1 2 ಬ್ರೀಡಿಂಗ್ ಬಿಟ್ಟಿದ್ದೀನ. ಈಗ ಇದೇನಾದ್ರು ಬಟ್ಟೆ ಇಟ್ಟರೆ ಇದ್ರ ಮೊಟ್ಟೆ ತೆಗೆದುಬಿಟ್ಟು ಅದ್ರದ್ದೊಂದು ಸಿಂಗಲ್ ಮೊಟ್ಟೆ ಅದಕ್ಕೆ ಇಕ್ತೀನಿ. ಮತ್ತು ಹಂಗೆ ಸೇಮ್ ಇದು ಮತ್ತು ಇದ್ರ ಜೊತೆ ಹಾಕ್ಬಿಟ್ಟು ನೋಡಿ ಇದು ಬ್ರೀಡಿಂಗ್ ಬಿಡ್ತೀನಿ. ಇವೆರಡು ಹೋಮರ್ನ ಮಾಡಿಸಿ ಅದು ಹೋಮರ್ ಮೊಟ್ಟೆ ತೆಗೆದುಬಿಟ್ಟು ಇದು ಸಿಂಗಲ್ ಇಕ್ತೀನಿ. ಆ ಥರ ಮಾಡ್ತಾಯಿದ್ದೀನಿ. ಸೊ 2 ಮರಿಗಳನ್ನ ಚೆನ್ನಾಗಿ ಬರಲಿ ಅಂತ ಅಷ್ಟೇ. ಮತ್ತು ಈಗ ಉಡೋದು ಇಷ್ಟೇ ಗೈಸ್. ಇದು ಈ ಕಡೆ ಬಂದರೆ ಇದು ಹೋಮರ್ ಪಟ್ಟ. ಈ ಹೋಮರ್ ಪಟ್ಟ ನಾನು ರಿಂಗ್ ಹಾಕೋದು ಮರ್ತುಬಿಟ್ಟೆ. ಅಂದರೆ ಚೆನ್ನಾಗಿ ಬಂದಿದೆ ಹೋಮರ್ ಪಟ್ಟನು, ನೋಡ್ತಾ ಇರ್ಬೋದು. ಇದು ಇವಾಗ ಟ್ರೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್, ಏನು ಮಾಡೋಣ ಹೇಳಿ ನೀವೇ. ಮತ್ತು ಇದು ತಾರಾಪಟ್ಟ, ಇದು ಕೂಡ ಈ ಮಕ್ಷಿ ಈ ಚೀನಿ ಮತ್ತು ಏಗ್ದರಿಗೆ ಬಂದಿರೋದು. ಒಂದು ಸ್ವಲ್ಪ ಚೀಕ್ಲಾಗಿದ್ದೆ, ರೆಡಿ ಮಾಡೋಣಂತೆ. ಮತ್ತು ಇದು ಚೀನಿ, ಈ ಚೀನಿ ಬಗ್ಗೆ ಗೊತ್ತೇ ಇದೆ, ಹಳೆ ಅಕ್ಕಿ. ಅದು ಕೂಡ ನನ್ನ ಪಟ್ಟ ಆಗಿರೋದು. ಆಲ್ಮೋಸ್ಟ್ ಗೈಸ್ ನಾನು ತಂದಿರೋದು 3 ಅಕ್ಕಿ ಇದರಲ್ಲಿ, ಅಂದರೆ ಈಗ ಹೊಸ್ದಾಗಿ ತಂದಿರೋದು. ಈ 3 ಅಕ್ಕಿಲಿ ಎಲ್ಲ ಪಟ್ಟಗಳನ್ನು ಬಿಡ್ತಾಯಿದ್ದೀನಿ. ಇವಾಗೇನು ಗೊತ್ತಾ, ಪಟ್ಟಗಳು ತಂದು ಇದು ರೂಢಿ ಮಾಡಿಬಿಟ್ಟು ಬಿಡ್ಬೋದು. ಆದರೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ನಾವು ಪಟ್ಟ ಮಾಡಿಸಿ ಬಿಟ್ಟರೆ ಅದು 1 hour ಆದರೂ ನಮ್ಗೆ ಖುಷಿ ಆಗುತ್ತೆ. ಹಂಗಾಗಿ ಮನೆ ಪಟ್ಟ 1 hour ಆಗ್ತಲ್ಲ ಅಂತ ಸ್ವಲ್ಪ ಖುಷಿ ಆಗುತ್ತೆ. ಸೊ ಹಂಗಾಗಿ ಮನೆ ಪಟ್ಟನ ಆಲ್ಮೋಸ್ಟ್ ಬಿಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಬಾಯ್.